ಇನ್ನು ಚಿಕ್ಕಮಗಳೂರಿನಲ್ಲಿ ದಶಕದ ಬಳಿಕ ನಕ್ಸಲ್ ಚಟುವಟಿಕೆ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಸುಮಾರು 10 ವರ್ಷಗಳಿಂದ ಈ ತರದ ಯಾವುದೇ ರೀತಿಯ ಚಟುವಟಿಕೆಯ ವರದಿ ಆಗ್ತಿರಲಿಲ್ಲ. ಇದ್ರ ಬಗ್ಗೆ ಸುದ್ದಿಯೂ ಕೂಡ ಹೊರಬಂದಿರಲಿಲ್ಲ. ಆದರೆ ಈಗ ಕಡೆಗುಂಡಿ ಗ್ರಾಮದಲ್ಲಿ 3 ಬಂದೂಕುಗಳು ಪತ್ತೆಯಾಗಿವೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕಡೆಗುಂಡಿ ಗ್ರಾಮ. ಇಲ್ಲಿ ಪತ್ತೆಯಾಗಿರುವಂತಹ ಬಂದೂಕುಗಳು ಸುಬ್ಬೇಗೌಡ ಎಂಬುವರ ಮನೆಗೆ ಭೇಟಿ ನೀಡಿತ್ತು ಎಎನ್ಎಫ್ ತಂಡ. ಆಂಟಿ ನಕ್ಸಲ್ ಫೋರ್ಸ್ ಮತ್ತು ಪೊಲೀಸರು ತಪಾಸಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಬಂದೂಕು ಪತ್ತೆಯಾಗಿದೆ. ಕೊಪ್ಪ ಶೃಂಗೇರಿ ತಾಲೂಕಿನಲ್ಲಿ ನಕ್ಸಲರು ನಿರಂತರ ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಅನುಮಾನಗಳು, ಒಂದಷ್ಟು ಮಾಹಿತಿ ಇದೆ. ನಕ್ಸಲ್ ನಾಯಕಿ ಮುಂಡಗಾರು ಲತಾ ಕಸ್ತೂರಿ ರಂಗನ್ ವರದಿ ಜಾರಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಸಭೆಯನ್ನ ಮಾಡಿದ್ರಂತೆ. ಒತ್ತುವರಿ ತೆರವುಗೊಳಿಸೋದು, ಆ ಒತ್ತುವರಿ ವಿರುದ್ಧದ ಒಂದು ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ ಇಲ್ಲಿ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ನಕ್ಸಲ್ ನಾಯಕಿ ಮುಂಡಗಾರು ಲತಾ ಅವರ ನೇತೃತ್ವದಲ್ಲಿ ಸಭೆ ನಡೆದಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪೊಲೀಸರು ಮತ್ತು ಎಎನ್ಎಫ್ ಮಾಹಿತಿಯನ್ನು ಕಲೆ ಹಾಕಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಅಶ್ವಿತ್ ನೀಡ್ತಾರೆ. ಅಶ್ವಿತ್, ಸುಮಾರು 10 ವರ್ಷಗಳಿಂದ ಈಚೆಗೆ ಈ ಥರದ ಯಾವುದೂ ಸುದ್ದಿ ಇರಲಿಲ್ಲ. ಬಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ನಕ್ಸಲ್ ಸಭೆ ನಡೆಸಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಈ ಬಂದೂಕುಗಳು ಕೂಡ ಸಿಕ್ಕಿರೋದು. ಎಲ್ಲಿ ಎಕ್ಸಾಕ್ಟ್ ಆಗಿ ಬಂದೂಕು ಪತ್ತೆ ಆಗಿರೋದು, ಏನು ಮಾಹಿತಿ ಇದೆ ಈ ಸಭೆಗೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ರೆಹಮಾನ್, ಏನು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಒತ್ತುವರಿ ತೆರವು ಮತ್ತೆ ಕಸ್ತೂರಿ ರಂಗನ್ ಜಾರಿ ಸಂಬಂಧಿಸಿದಂತೆ ಮಲೆನಾಡಿನಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿರುವಂತದ್ದು. ಇದನ್ನೇ ತಮ್ಮ ಅಸ್ತ್ರವಾಗಿ ಬಳಸಿಕೊಂಡಿರುವಂತಹ ನಕ್ಸಲರು ತಮ್ಮ ಬೆಂಬಲವನ್ನ ಕೇಳಿ ಏನು ಹಳ್ಳಿಗಳಲ್ಲಿ ಸಾಕಷ್ಟು ಸಭೆಗಳನ್ನ ನಡೆಸ್ತಾ ಇದ್ದಾರೆ ಎಂಬ ಒಂದು ಮಾಹಿತಿ ಚಿಕ್ಕಮಗಳೂರಿನ ಪೊಲೀಸರಿಗೂ ಜೊತೆಗೆ ಎಎನ್ಎಫ್ ನ SP ಜಿತೇಂದ್ರ ಅವರಿಗೂ ಒಂದು ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿ ಆಧಾರದ ಮೇಲೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಎಡಗುಂಡಿ ಮತ್ತು ಕಡೆಗುಂಡಿ ಗ್ರಾಮಕ್ಕೆ ಒಂದು ತಂಡ ಭೇಟಿಯನ್ನ ನೀಡಿತ್ತು. ಇಲ್ಲಿ ಮನೆಗಳಲ್ಲಿ ತೀವ್ರ ಶೋಧ ಕಾರ್ಯವನ್ನ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಕಡೆಗುಂಡಿ ಗ್ರಾಮದ ಸುಬ್ಬೇಗೌಡ ಎಂಬವರ ಮನೆಯಲ್ಲಿ 3 ಬಂದೂಕುಗಳು ಈಗ ಪತ್ತೆ ಆಗಿರುವಂತದ್ದು. ಪೊಲೀಸರು ಮತ್ತು ಎಎನ್ಎಫ್ ಸಿಬ್ಬಂದಿಗಳು ಈಗ 3 ಬಂದೂಕನ್ನ ವಶಕ್ಕೆ ಪಡೆದು ಸುಬ್ಬೇಗೌಡ ಸೇರಿದಂತೆ ಆತನ ಮಗನನ್ನ ತೀವ್ರವಾಗಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ನಿರಂತರವಾಗಿ ತುಂಗಾ ತಂಡ ಏನಿದೆ, ನಕ್ಸಲ್ ತುಂಗಾ ತಂಡ, ಅದರ ನಾಯಕಿ ಮುಂಡಗಾರು ಲತಾ ನಿರಂತರವಾಗಿ ಈ ಭಾಗದಲ್ಲಿ ಸಂಚಾರವನ್ನ ಮಾಡ್ತಿದ್ರು. ಜೊತೆಗೆ ಕಸ್ತೂರಿ ರಂಗನ್ ವಿರುದ್ಧವಾಗಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಮಾಡ್ತಿದ್ರು ಎಂಬ ಒಂದು ಮಾಹಿತಿ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ಜಿಲ್ಲೆಯಾದ್ಯಂತ ಈಗ ಆಲ್ರೆಡಿ ನಕ್ಸಲ್ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಹೇಳಿ ಕೇಳಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಕ್ಸಲ್ ಚಟುವಟಿಕೆ ಹುಟ್ಟಿದ್ದೇ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟದಿಂದಾಗಿ. ಮತ್ತೆ ಈ ಕಸ್ತೂರಿ ರಂಗನ್ ಜಾರಿ ಮತ್ತೆ ಒತ್ತುವರಿ ತೆರವು ಸಂಬಂಧಪಟ್ಟಂತೆ ಮತ್ತೆ ತಮಗೆ ಚಟುವಟಿಕೆಗೆ ಮೂಲವಾಗಿ ಚಿಕ್ಕಮಗಳೂರಿನ ನಕ್ಸಲರು ಬಳಸ್ಕೊಳ್ತಿದ್ದಾರೆ ಎಂಬ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಈಗ ಆಲ್ರೆಡಿ ನಕ್ಸಲರು ಸಭೆಯನ್ನ ಮಾಡಿರುವಂತದ್ದು ಪೊಲೀಸ್ ಮತ್ತು ಎಎನ್ಎಫ್ ಸಿಬ್ಬಂದಿಗಳಿಗೆ ಕನ್ಫರ್ಮ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ CID ADGP ಸೇರಿದಂತೆ ಎಎನ್ಎಫ್ ನ SP ಮತ್ತೆ ಚಿಕ್ಕಮಗಳೂರಿನ SP ವಿಕ್ರಮ್ ಆಮ್ಟೆ ಈಗ ಸ್ಥಳದಲ್ಲೇ ಮೊಕಮನ್ನ ಹೂಡಿ ಸಂಪೂರ್ಣವಾಗಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ಚಿಕ್ಕಮಗಳೂರಿನ ನಕ್ಸಲ್ ಪೀಡಿತ ಪ್ರದೇಶಗಳು ಸೇರಿದಂತೆ ಈ ಉಡುಪಿ ಮತ್ತೆ ಚಿಕ್ಕಮಗಳೂರಿನ ಗಡಿಭಾಗ ಜೊತೆಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ತೀವ್ರಗೊಂಡಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಅಶ್ವಿತ್.